ನಮಸ್ಕಾರ ಸ್ನೇಹಿತರೆ. 25ರ ಹುಡುಗನ ಬಾಳಿನಲ್ಲಾದ ಹೊಸ ಬೆಳಕಿನ ಕಥೆಯನ್ನು ನೀವಿಂದು ಆಲಿಸಲಿದ್ದೀರಿ. ಪ್ಯಾಸೆಂಜರ್ ರೈಲಿನ ಪ್ರಯಾಣ ಆ ಭಗವಂತನಿಗೆ ಪ್ರೀತಿ. ಆ ಜನ, ಆ ರಶ್ಶು, ಅಲ್ಲಿನ ಕೊಳಕು, ನೀರು ಕಾಣದ ಟಾಯ್ಲೆಟು, ಭಿಕ್ಷುಕರ ಚೀರಾಟ, ಕಾಫಿ ಟೀ ಮಾರುವವರ ಹಾರಾಟ, ಪ್ರತಿ ಬೋಗಿಯಲ್ಲೂ ದಂಡಿಯಾಗಿ ಬಿದ್ದಿರುವ ಕಸ. ಉಫ್, ಬೇಡಪ್ಪ, ಶಟಲ್ ಟ್ರೈನ್ನ ಸವಾಸವೇ ಬೇಡ. ಹೋದರೆ 50 ರೂಪಾಯಿ ತಾನೇ, ಹೋಗಲಿ, ಆರಾಮಾಗಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲೇ ಹೋಗೋದು ಸರಿ. ಟಿಕೆಟ್ ರೇಟು ಜಾಸ್ತಿ ಅಲ್ವಾ, ಹಾಗಾಗಿ ರಶ್ ಅಂತೂ ಇರಲ್ಲ, ಆರಾಮಾಗಿ ಹೋಗಬಹುದು. ಇಂಥದ್ದೊಂದು ನಂಬಿಕೆಯಿಂದಲೇ ಎಲ್ಲರೂ ಎಕ್ಸ್ಪ್ರೆಸ್ ರೈಲು ಹತ್ತಿದ್ದರು. ಆದರೆ ಅವರ ನಂಬಿಕೆ ಉಲ್ಟಾ ಆಗಿಬಿಟ್ಟಿತ್ತು. ರೈಲಲ್ಲಿ ವಿಪರೀತ ರಶ್ ಇತ್ತು. ಆ ರಶ್ನಲ್ಲೂ ಎಲ್ಲರಿಗೂ ಸೀಟು ಸಿಕ್ಕಿತ್ತು ಎಂಬುದೇ ಸಮಾಧಾನದ ಸಂಗತಿ. ಹಿಂದಿನಿಂದ 6ನೇ ಬೋಗಿಯಲ್ಲಿ ಏನಾಗಿತ್ತೆಂದರೆ, ಅಜ್ಮಾಸು 50 ದಾಟಿದ ವೃದ್ಧ ವ್ಯಕ್ತಿಯೊಬ್ಬ ಕುಳಿತಿದ್ದ. ಅವನಿಗೆ ಎದುರಾಗಿಯೇ ಹೊಸ ಬಟ್ಟೆ ಧರಿಸಿದ್ದ 25ರ ಹುಡುಗನೂ ಇದ್ದ. ಈ 50ರ ವೃದ್ಧನ ಪಕ್ಕ ಹೊಸ ರೇಷ್ಮೆ ಸೀರೆ ಉಟ್ಟ ಬೆಡಗಿಯೊಬ್ಬಳು ಕೂತಿದ್ದಳು. ಎಲ್ಲರ ಹಸಿದ ಕಣ್ಣು ಅವಳ ಮೇಲೆ. ಅವಳು ಪ್ರತಿ 10 ನಿಮಿಷಕ್ಕೊಮ್ಮೆ ಕತ್ತೆತ್ತಿ ನೋಡುವುದು, ತನ್ನನ್ನೇ ಯಾರಾದರೂ ತಿನ್ನುವಂತೆ ನೋಡುತ್ತಿದ್ದರೆ ಚಕ್ಕನೆ ಸೆರಗು ಸರಿ ಮಾಡಿಕೊಳ್ಳುವುದು, ಹೀಗೆ ಮಾಡುತ್ತಿದ್ದಳು. ಹೀಗಿದ್ದಾಗಲೇ ಜೋರಾಗಿ ವಿಷಲ್ ಹಾಕಿ ರೈಲು ಹೊರಟು ಬಿಟ್ಟಿತು. 1-2 ನಿಮಿಷದ ನಂತರ ವೃದ್ಧನ ಎದುರಿಗಿದ್ದ ಹುಡುಗ ಇಷ್ಟಗಲಕ್ಕೆ ಕಣ್ಣು ಅಗಲಿಸಿ, ಅಪ್ಪ, ರೈಲು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ, ಭಾಳ ಜೋರಾಗಿ ಓಡ್ತಾ ಇದೆ ಅಂದುಬಿಟ್ಟ. ಈ ಮಾತು ಕೇಳಿದ್ದೆ ಆ ಬೋಗಿಯಲ್ಲಿ ಕುಳಿತಿದ್ದವರೆಲ್ಲ ಒಮ್ಮೆ ಈ ಹುಡುಗನನ್ನು, ಅವರಿಗೆ ಎದುರಾಗಿ ಕೂತಿದ್ದ ಆ ತಂದೆಯನ್ನು ಅಚ್ಚರಿಯಿಂದ ನೋಡಿದರು. ಆ ಮುದುಕನ ಪಕ್ಕ ಕುಳಿತಿದ್ದ ಸುಂದರಿ ಓದುತ್ತಿದ್ದ ಮ್ಯಾಗಝಿನ್ನಿಂದ ಸುಮ್ಮನೆ ಒಮ್ಮೆ ಇವರತ್ತ ನೋಡಿ ಮುಸಿ ಮುಸಿ ನಕ್ಕಳು. ರೈಲು ಕೆಂಗೇರಿಗೆ ಬಂದು ನಿಂತದೇ ತಡ ಸಪೋಟ, ಮೋಸಂಬಿ, ಕಡಲೆಕಾಯಿ, ಚುರುಮುರಿ, ಮದ್ದು ವಡೆ ಮಾರುವವರು ಹತ್ತಿಕೊಂಡರು. ಹಿಂದೆ ಕಾಫಿ ಮಾರುವ ಹುಡುಗರು ಕಾಫಿ ಕಾಫಿ, ಬಿಸಿ ಬಿಸಿ ಕಾಫಿ ಎಂದು ಕೂಗಿಕೊಂಡು ಅವರು ಬಂದರಲ್ಲ, ಆ ಕ್ಷಣವೇ ಆ ಹುಡುಗ ಅದೇ ಜೋರು ದನಿಯಲ್ಲಿ, ಅಪ್ಪ, ಕಾಫಿ ಮಾರುವವರು ಕಾಫಿ ಕಲರ್ ಡ್ರೆಸ್ನಲ್ಲೇ ಇದ್ದಾರಲ್ಲ, ನೋಡಪ್ಪ ಆ ಕಡೆಗೆ ಅಂದ. ಸುತ್ತ ಕುಳಿತವರು ಮತ್ತೆ ಮುಖ ನೋಡಿಕೊಂಡರು. ಕೆಲವರಂತೂ ಸನ್ನೆಯಲ್ಲೇ ಈ ಹುಡುಗ ಎಲ್ಲೋ ಮೆಂಟಲ್ ಪಾರ್ಟಿ ಇರಬೇಕು ಎಂದು ತೋರಿಸಿಯೂ ಬಿಟ್ಟರು. ಈ ಹುಡುಗನ ಅಪ್ಪ ಅದೇನನ್ನು ನೋಡಲಿಲ್ಲ. ಈ ಹುಡುಗನಿಗೂ ನೋಡಿದ್ದೇ ಏನೂ ಅರ್ಥವಾಗಲಿಲ್ಲ. 1-2 ನಿಮಿಷ ಕಳೆದಿರಬೇಕು. ಆಗಲೇ 10 ರೂಪಾಯಿಗೆ 5, 5ಕ್ಕೆ 10 ರೂಪಾಯಿ, ತಾಜಾ ತಾಜಾ ಸಪೋಟ ಸ್ವಾಮಿ ಎಂದುಕೊಂಡೇ ಹೆಂಗಸೊಬ್ಬಳು ಬುಟ್ಟಿ ಇಳಿಸಿದಳು. ಅದರೊಳಗೆ ನಾಜೂಕಾಗಿ ಜೋಡಿಸಿದ ಸಪೋಟ ಇದ್ದವು. ಆ ಹುಡುಗ ಆ ಬುಟ್ಟಿಯನ್ನೇ ಆಸೆಯಿಂದ ನೋಡಿದವನು ಕೂತ ಜಾಗದಿಂದ ದಿಢೀರನೆ ಎದ್ದು ಒಂದಿಬ್ಬರನ್ನು ಎಡವಿ ಚಕ್ಕನೆ ಆ ಬುಟ್ಟಿಯತ್ತ ಕೈ ಚಾಚಿದ್ದಕ್ಕೂ ದಿಢೀರ್ ವೇಗ ಪಡೆದುಕೊಂಡ ರೈಲು ಒಂದು ಜರ್ಕ್ ಪಡೆದುಕೊಂಡಿದ್ದಕ್ಕೂ ಸರಿ ಹೋಯಿತು. ಈ ಸಂದರ್ಭದಲ್ಲಿ ಹಣ್ಣಿಗೆ ತಾಗಬೇಕಿದ್ದ ಅವನ ಕೈ ತುಸು ಜೋರಾಗಿ ಬುಟ್ಟಿಗೆ ತಾಗಿಬಿಟ್ಟಿತು. ಅಷ್ಟೇ, ಬುಟ್ಟಿಯೊಳಗಿದ್ದ ಹಣ್ಣುಗಳು ಬೋಗಿಯಲ್ಲೆಲ್ಲ ಚೆಲ್ಲಾಡಿದವು. ಆ ಹೆಂಗಸು ತಕ್ಷಣವೇ ದುರ್ಗಿಯ ಗೆಟಪ್ಪಿನಲ್ಲಿ ನಿಂತು, ಅಯ್ಯೋ, ನಿನ್ನ ಮನೆ ಹಾಳಾಗ, ಬುಟ್ಟಿಲಿದ್ದ ಹಣ್ಣೆಲ್ಲ ಚೆಲ್ಲಿದೆಯಲ್ಲೋ, ಎತ್ತಿ ಕೊಡೋಕೆ ನಿಮ್ಮ ತಾತ ಬರ್ತಾನ, ಬೋನಿ ವ್ಯಾಪಾರವೇ ಹೀಗಾಯಿತು, ಮುಂದೆ ಇಡೀ ದಿನ ನಿನ್ನಂಥ ತರಲೆ ಮುಂಡವೇ ಸಿಗ್ತವೆ, ಥೂ ಥೂ ಅಡಿ ಎತ್ತಲಾಗೆ ಎಂದು ಗದರಿಸಿಬಿಟ್ಟಳು. ಈ ಹುಡುಗ ಪೆಚ್ಚಾದ. ಅವನ ತಂದೆ ಏನೋ ಹೇಳಲು ಹೋದವರು ಅದೇಕೋ ಸುಮ್ಮನಾಗಿಬಿಟ್ಟರು. ರೈಲು ಚನ್ನಪಟ್ಟಣಕ್ಕೆ ಬಂದಿತ್ತು. ಅಲ್ಲಿದ್ದ ಬೋರ್ಡನ್ನೇ ಮತ್ತೆ ಮತ್ತೆ ಗಮನಿಸಿದ ಹುಡುಗ, ಮೇಲಿರುವುದು ಕನ್ನಡ, ಕೆಳಗಿರುವುದು ಇಂಗ್ಲೀಷ್ ಅಲ್ಲೇನಪ್ಪ ಅಂದುಬಿಟ್ಟು ಮ್ಯಾಗಝಿನ್ ಹಿಡಿದಿದ್ದ ರೇಷ್ಮೆ ಸೀರೆ ಬೆಡಗಿ ಡಿಸ್ಟರ್ಬ್ ಆದಂತಾಗಿ ಕೂತಲ್ಲೇ ಉಸಿರಾಡಿದಳು. ಈ ತಂದೆ ಆ ಮಗನಿಗೆ ಅದೇನೋ ಸೂಚನೆ ಕೊಟ್ಟರು. ಅವನು ಅದೇನನ್ನೂ ಗಮನಿಸದೆ ಸುಮ್ಮನೆ ಎದ್ದು ನಡೆದು ಹೋದ. 5 ನಿಮಿಷದ ನಂತರ ಮರಳಿ ಬಂದವನು
ತನ್ನ ಜಾಗದಲ್ಲಿ ಕೂತು, ಅಪ್ಪ, ಈ ಬೋಗಿಲಿ ಒಂದಲ್ಲ 4 ಟಾಯ್ಲೆಟ್ ಇವೆ, 2ಕ್ಕೆ ನೀರು ಹಾಕಿಲ್ಲ, ಇನ್ನೆರಡು ಚೆನ್ನಾಗಿವೆ, ಈಗ ಹೋಗಿ ಬಂದೆ ಅಂದೆ. ಈ ಮಾತಿಗೆ ಆ ಬೋಗಿಯಲ್ಲಿದ್ದ ಗಂಡಸರೆಲ್ಲ ಮುಸಿ ಮುಸಿ ನಕ್ಕರು. ಆದರೆ ಈ ರೇಷ್ಮೆ ಸೀರೆಯ ಬೆಡಗಿ ಇಶೀ ಅಂದುಬಿಟ್ಟಳು. ಅಷ್ಟು ಹೊತ್ತಿಂದ ಅವಳ ಒಂದು ನಗೆಗಾಗಿ ಕಾದು ಕೂತಿದ್ದವರೆಲ್ಲ ಚಕ್ಕನೆ ತಾವು ಮಾತಿನ ಗೆಟಪ್ ಬದಲಿಸಿ ಇಶಿ ಅನ್ನುತ್ತಾ ಮೂಗುವರಿಸಿಕೊಂಡರು. ಈ ಹುಡುಗಿಯ ಮುಂದೆ ಹೀರೋ ಆಗಬೇಕು ಎಂಬ ಮಹದಾಸೆಯಿಂದಲೇ ಒಂದಿಬ್ಬರು, ಈ ಹುಡುಗ ಎಲ್ಲೋ ಮೆಂಟಲ್ಲು, ಈ ಮುದುಕ ಮೋಸ್ಟ್ಲಿ ಕಿವುಡ, ಇಬ್ಬರೂ ಸೇರಿಕೊಂಡು ಈ ಪಾಪದ ಮೇಡಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದೂ ಬಿಟ್ಟರು. ಆಗ ಕೂಡ ಆ ಮುದುಕ ಪ್ರತಿಕ್ರಿಯಿಸಲಿಲ್ಲ. ಅಷ್ಟರಲ್ಲೇ ಶಿಂಷಾ ನದಿಯ ಬ್ರಿಡ್ಜ್ ಬಂತಲ್ಲ. ಈ ಹುಡುಗ ಕಿಟಕಿಯಿಂದ ಕೆಳಗೆ ನೋಡಿ, ಅಪ್ಪಾಜಿ, ಕೆಳಗೆ ನದಿ ಹರಿಯುತ್ತಿದೆ, ಮೇಲೆ ರೈಲು, ಬೊಂಬಾಟ್ ಬೊಂಬಾಟ್ ಎಂದು ಚೀರಿಕೊಂಡ. ಈ ಮಧ್ಯೆ ಒಮ್ಮೆ ಬೋಗಿಯಲ್ಲಿದ್ದ ಲೈಟು ಆರಿಸುವುದು, ಫ್ಯಾನ್ನ ಸ್ವಿಚ್ ಅದುಮಿ ನಿಲ್ಲಿಸುವುದು, 1-2 ನಿಮಿಷಗಳ ನಂತರ ಚಕ್ಕನೆ ಲೈಟ್ ಹಾಕಿ ಆ ಬೆಳಕನ್ನೇ ಬೆರಗಿನಿಂದ ನೋಡುವುದು, ಹೀಗೆ ಮಾಡುತ್ತಿದ್ದ. ಈ ಹುಡುಗನ ಚಿಲ್ಲರಿ ವರ್ತನೆಯಿಂದ ಆ ಬೋಗಿಯಲ್ಲಿದ್ದ ಎಲ್ಲರಿಗೂ ವಿಪರೀತ ಸಿಟ್ಟು ಬಂದಿತ್ತು ನಿಜ. ಆದರೆ ಆ ಮುದುಕನ ಮುಖ ನೋಡಿಕೊಂಡು ಎಲ್ಲರೂ ತೆಪ್ಪಗಿದ್ದರು. ರೈಲು ಮದ್ದೂರು ದಾಟಿ 5-6 ನಿಮಿಷಗಳಾಗಿದ್ದವು ಅಷ್ಟೇ. ಇದ್ದಕ್ಕಿದ್ದಂತೆಯೇ ಮಳೆ ಸುರಿಯತೊಡಗಿತು. ಎಲ್ಲರೂ ದಡಬಡನೆ ಕಿಟಕಿ ಹಾಕಿಕೊಂಡರು. 1-2 ನಿಮಿಷದ ನಂತರ ಈ ಹುಡುಗ ದಿಢೀರನೆ ಕಿಟಕಿ ತೆಗೆದು ಹೊರಗೆ ಕೈ ಹಾಕಿ, ಅಪ್ಪ, ಮಳೆ 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 ಹನಿ ಕೈ ಮೇಲೆ ಬಿದ್ದು ಬಿಡ್ತು ಎಂದು ಉದ್ವೇಗದಿಂದ ಚೀರಿದ. ಅದೇ ವೇಳೆಗೆ ಕಿಟಕಿಯಿಂದ ತೂರಿ ಬಂದ 10-20 ಹನಿಗಳು ಇವನ ಎದುರು ಕುಳಿತಿದ್ದ ಬೆಡಗಿಯ ರೇಷ್ಮೆ ಸೀರೆಯ ಮೇಲೆ ಬಿದ್ದು ಬಿಟ್ಟವು. ಮರುಕ್ಷಣವೇ ದನಿ ಎತ್ತರಿಸಿದ ಆಕೆ, ರೀ ಮಿಸ್ಟರ್, ನಿಮ್ಮ ಮಗನಿಗೆ ತಲೆ ನೆಟ್ಟಗಿಲ್ಲ ಅನಿಸುತ್ತೆ. ಅಷ್ಟು ಹೊತ್ತಿಂದ ನೋಡ್ತಾ ಇದ್ದೀನಿ, ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ. ಮೊದಲು ಇವನನ್ನು ನಿಮಾನ್ಸ್ಗೆ ಸೇರಿಸಿ. ಈಗ ರೇಷ್ಮೆ ಸೀರೆ ಹಾಳಾಯ್ತಲ್ರಿ, ಹೊಸದು ಕಣ್ರಿ ಸೀರೆ ಎಂದು ಜೋರು ಮಾಡಿದಳು. ಹೇಗಾದರೂ ಸರಿಯೇ ಆ ಸುಂದರಿಯ ಕಣ್ಣಲ್ಲಿ ಹೀರೋಗಳು ಅನ್ನಿಸಿಕೊಳ್ಳಲು ಕಾದಿದ್ದವರಿಗೆ ಇಷ್ಟು ನೆಪ ಸಾಕಾಯಿತು. ಅವರೆಲ್ಲ ಎದ್ದು ಬಂದು ಮುದುಕನನ್ನು ತರಾಟೆಗೆ ತೆಗೆದುಕೊಂಡರು. ಒಬ್ಬನಂತೂ ಹೊಡೆಯಲು ಕೈ ಎತ್ತಿಬಿಟ್ಟ. ಆಗ ತಕ್ಷಣವೇ, ಸಾರ್, ಒಂದು ವಿಷಯ ಹೇಳ್ತೀನಿ ಕೇಳಿ, ಆಮೇಲೆ ಧಾರಾಳವಾಗಿ ಹೊಡೆಯಿರಿ ಅನ್ನುತ್ತಾ ಆ ಮುದುಕ ಹೇಳಿದ. ಇವನು ನನ್ನ ಮಗ, ಹುಟ್ಟು ಕುರುಡನಾಗಿದ್ದ. ಕೆಲ ದಿನಗಳ ಹಿಂದಷ್ಟೇ ಅವನ ಕಣ್ಣು ಆಪರೇಷನ್ ಆಗಿದೆ. ಈವರೆಗೆ ಅದೆಷ್ಟೋ ಬಟ್ಟೆ ಕೊಡಿಸಿದ್ದೇನೆ, ಅದನ್ನು ಅವನು ನೋಡಿಲ್ಲ. ಈಗ ನೋಡಲಿ ಅಂತಾನೆ ಹೊಸ ಬಟ್ಟೆ ಕೊಡಿಸಿದ್ದೀನಿ. ನಿನ್ನೆಯಿಂದಷ್ಟೇ ಅವನಿಗೆ ಹೊರಗಿನ ಪ್ರಪಂಚ ಕಾಣಿಸ್ತಾ ಇದೆ. ಪ್ರತಿಯೊಂದು ವಸ್ತುವನ್ನು, ಇಡೀ ಜಗತ್ತನ್ನು ಆತ ಬೆರಗಿನಿಂದ ನೋಡ್ತಾ ಇದ್ದಾನೆ ಸರ್. ಅದಕ್ಕೆ ರೋಮಾಂಚನದಿಂದ ಹಾಗೆಲ್ಲ ಆಡ್ತಾ ಇದ್ದಾನೆ. ನಿಮಗೆ ತುಂಬ ತೊಂದರೆ ಆಯಿತೇನೋ, ಕ್ಷಮಿಸಿಬಿಡಿ ಸರ್ ಎಂದು ಮಾತು ನಿಲ್ಲಿಸಿದ. ಈ ಮಾತು ಕೇಳಿದ್ದೆ ಆ ರೇಷ್ಮೆ ಸೀರೆಯ ಸುಂದರಿ ಅದೇ ಸೀರೆಯ ಸೆರಗನ್ನು ಕಣ್ಣಿಗೊತ್ತಿಕೊಂಡು ಬಿಕ್ಕಳಿಸುತ್ತಿದ್ದಳು. ಜಗಳಕ್ಕೆ ಬಂದವರ ಕಂಗಳಲ್ಲೂ ನೀರಿದ್ದವು.